ನಮಸ್ತೆ ಎಲ್ಲರಿಗೂ. ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಭಾಳ ಮುಖ್ಯವಾಗಿ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದು ಸಲ ಕ್ಲಿಕ್ ಮಾಡ್ತು ಅಂತಂದರೆ ಅಲ್ಲಿ ನಮ್ಮ ವಾಹಿನಿಗೆ ಜಾಯ್ನ್ ಆಗ್ತಕ್ಕಂಥ ಅಥವಾ ಮೆಂಬರ್ ಆಗ್ತಕ್ಕಂಥ ಲಿಂಕ್ ಕೊಡಲಾಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಾಟ್ಸಾಪ್ ವಾಹಿನಿಯ ಲಿಂಕ್ ಇದೆ, ಟೆಲಿಗ್ರಾಮ್ ವಾಹಿನಿಯ ಲಿಂಕ್ ಇದೆ. ನೀವು ಕ್ಲಿಕ್ ಮಾಡಿ ಎಲ್ಲ ವಾಹಿನಿಗೂ ಜಾಯ್ನ್ ಆಗಿ ದಯಮಾಡಿ. ಏಕೆಂದರೆ ಪರೀಕ್ಷೆಗೆ ಪೂರಕವಾದಂಥ ಮೆಟೀರಿಯಲ್ಸ್ ಪ್ರತಿದಿನ ನಿಮಗೆ ಬರ್ತಾ ಇರುತ್ತೆ. ಅವೆಲ್ಲವನ್ನು ರೆಫರ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಫೈನಲಿ ಅದು ನಿಮ್ಮ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ. ಭಾಳ ಪ್ರಮುಖವಾಗಿ ಇವತ್ತು ಈ ವಿಡಿಯೋದಲ್ಲಿ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿರುವಂಥದ್ದು. ಈಗಾಗಲೇ ಸಾಕಷ್ಟು ಹೇಳಿದ್ದೀನಿ. ನಾನು ಏನಕ್ಕೆ ಇವೆಲ್ಲವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೊದಲನೇ ಪ್ರಯತ್ನದಲ್ಲೇ ಸಾಧ್ಯವಾದಷ್ಟು ನಿಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಈ TET ಪರೀಕ್ಷೆಯನ್ನು ಪಾಸಾಗಲಿಕ್ಕೆ ಸಿದ್ಧರಾಗಬೇಕಾಗುತ್ತೆ ನೀವು. ಸೊ ಏನಕ್ಕೆ ಅಂತಂದರೆ, ಮೊದಲು ಯಾರೆಲ್ಲ TET ಪರೀಕ್ಷೆಯನ್ನು ಬರೀಬೇಕು ಅಂತ ತಿಳ್ಕೊಳ್ಬೇಕು. ಸೊ ಮುಂಚೆ ಎಲ್ಲ ಏನಾಗ್ತಾಯಿತ್ತು, ಈ ಪೇಪರ್ D.Ed ಅವರು ಪೇಪರ್ 1 ಬರೀತಾಯಿದ್ರು. ಸೊ B.Ed ಅವರು ಪೇಪರ್ 2 ಬರೀತಾಯಿದ್ರು. ಇವಾಗ ಡಿಗ್ರಿ ಪ್ಲಸ್ B.Ed ಆಗಿದ್ರೆ ಎರಡೂ ಪತ್ರಿಕೆಯನ್ನು ಬರೀಲಿಕ್ಕೆ ಅವಕಾಶವನ್ನು ಮಾಡಿಬಿಟ್ಟಿದೆ ಇಲಾಖೆ. ಸೊ ನೀವು ಯಾವುದೇ ಈಗ ಲಾಸ್ಟ್ ಇಯರ್ ಪ್ರೀವಿಯಸ್ ಒಂದು ನೋಟಿಫಿಕೇಷನ್ ನೋಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ಏನಿರಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಮುಂಚೆ ಎಲ್ಲ ಏನಾಗ್ತಿತ್ತು, ಈ ಥರ ಅವಕಾಶವನ್ನು ಮಾಡಲಿಲ್ಲ ಅವಾಗ. ಮತ್ತು ಇನ್ನೊಂದು, ಈ ಇನ್ ಸರ್ವಿಸ್ಲಿರ್ತಕ್ಕಂಥ ಟೀಚರ್ಸ್ ಕೂಡ TET ಎಕ್ಸಾಮನ್ನು ಬರೀಬೇಕು. ಅವ್ರಿಗೆ ಒಂದು ಟೈಮ್ ಬೌಂಡಿಂಗ್ ಕೊಟ್ಟಿದ್ದಾರೆ, ಅಷ್ಟರೊಳಗಡೆ ಎಕ್ಸಾಮಲ್ಲಿ ಪಾಸ್ ಆಗಲೇಬೇಕು ಅಂತ ಅಂದ್ಬಿಟ್ಟು. ಅದೆಲ್ಲ ನಿಮಗೆ ಗೊತ್ತಿದೆ. ಹಾಗಾಗಿ ಕಳೆದ ವರ್ಷ ಕ್ವಶನ್ ಪೇಪರನ್ನು ಭಾಳ ಈಸಿ ಮಾಡಿಬಿಟ್ಟಿದ್ರು. ಸೊ ಹಾಗಂತ ಪ್ರತಿ ವರ್ಷ ಏನು ಈ TET ಎಕ್ಸಾಮನ್ನ ಕಂಡಕ್ಟ್ ಮಾಡ್ತಾರೆ, ಎಲ್ಲ ವರ್ಷವೂ ಕೂಡ ಈ ಒಂದು TET ಪರೀಕ್ಷೆ ಪತ್ರಿಕೆ ಭಾಳ ಸುಲಭವಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ಹಂಗಿರೋಕ್ಕೆ ಸಾಧ್ಯನೇ ಇಲ್ಲ ಅದು, ಅಲ್ವಾ? ಹಾಗಾಗಿ ನೋಡಿ, ಇಲ್ಲಿ ಕಾಂಪಿಟೇಷನ್ ಅಂತಕ್ಕಂಥದ್ದು ಸೊ ಹೇಗೆಲ್ಲ ಹೈಕ್ ಆಗುತ್ತೆ ಪ್ರತಿ ವರ್ಷ ಅನ್ನಲಿಕ್ಕೆ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇರುವಂಥದ್ದು. ಸೊ ಮೊದಲನೇದೇನು, ಈಗ ಐ ಥಿಂಕ್ ಈ B.Ed ಮಾಡ್ಕೊಂಡು ಬರ್ತಕ್ಕಂಥ ಅಭ್ಯರ್ಥಿಗಳು ಪ್ರತಿ ವರ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಹೊರಗಡೆ ಬರ್ತಾ ಇರ್ತಾರೆ ಅವರು. ಮತ್ತು ಈ ಪೇಪರ್ 1 ಬರೀತಕ್ಕಂಥ ಅಭ್ಯರ್ಥಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಹೊರಗಡೆ ಬರ್ತಾ ಇರ್ತಾರೆ. ಸೊ ಏನಾಗುತ್ತೆ, ಅವಾಗ ಕಾಂಪಿಟೇಷನ್ ಹೈಕ್ ಆಗುತ್ತೆ. ಇದೊಂದು ಅರ್ಹತಾ ಪರೀಕ್ಷೆ ಆದ್ದರಿಂದ ಇದು ಪ್ರತಿ ವರ್ಷ ಒಂದು ಸಲ ಅಂತೂ ಇದನ್ನು ಮಾಡ್ತಾರೆ, ಅಲ್ವಾ? ಗೌರ್ನಮೆಂಟ್ಗೆ ಒಳ್ಳೆ ಅಮೌಂಟ್ ಪೇ ಆಗುತ್ತೆ ಈ ಎಲಿಜಿಬಲ್ ಎಕ್ಸಾಮಿನೇಷನಿಂದ. ಹಾಗಾಗಿ ಈಗಾಗಲೇ ಎಕ್ಸಾಮಲ್ಲಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ಅಂಕಗಳನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಈ ಪರೀಕ್ಷೆಯನ್ನು 100% ತಗೊಳ್ತಾರೆ. ಸೊ 100%ಗೆ ಐ ಥಿಂಕ್ 80% ಜನ ಈವನ್ ಎಕ್ಸಾಮಲ್ಲಿ ಪಾಸಾಗಿರೋರು ಬರೀತಾರೆ, ಆಯಿತಾ? ಇನ್ನೆಲ್ಲೋ ಕೆಲವರು ಒಂದು 15-20% ಜನ ಇದು ಏನಕ್ಕೆ ನಮ್ಗೆ ಒಳ್ಳೆ ಮಾರ್ಕ್ಸ್ ಇದೆ, ನಾವು ಪಾಸಾಗಿದ್ದೀವಿ ಅಂತ ಮೇ ಬಿ ಅವರು ಕೈ ಬಿಡ್ಬೋದು. ಮ್ಯಾಕ್ಸಿಮಮ್ ಈವನ್ ಎಕ್ಸಾಮಲ್ಲಿ ಕ್ವಾಲಿಫೈಡ್ ಆಗಿರೋರು ಕೂಡ ಇದು ಬರೀತಾರೆ. ಇದು ಒಂದು ಪಾಯಿಂಟು. ಸೊ ಇನ್ನೊಂದು ಯಾರು ಬರೀತಾರೆ, ನಾನು ಆರಂಭದಲ್ಲೇ ಹೇಳಿದೆ, ಈಗಾಗಲೇ TET ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಳದೆ ಯಾರು ಇನ್ ಸರ್ವಿಸಲ್ಲಿದ್ದಾರೆ, ಈಗ ಏನು ಅವ್ರಿಗೆ ಕೋರ್ಟ್ ಕಡ್ಡಾಯ ಮಾಡಿಬಿಟ್ಟಿದೆ, ಅವರಂತೂ ಬರೀತಾರೆ. ಅವ್ರಿಗೆ ಬೇರೆ ಅವಕಾಶನೇ ಇಲ್ಲ, ಅಲ್ವಾ? ನೋಡಿ, ಇದು 2 ಕಾಂಪಿಟೇಷನ್ ಆಯಿತು. ಸೊ ಈ ಮಧ್ಯದಲ್ಲಿ ಫ್ರೆಷರ್ಸ್ ಕಾಂಪೀಟ್ ಮಾಡಬೇಕು ಈಗ, ಅಲ್ವಾ? ಹಾಗಾಗಿ ನಾನು ಆವಾಗಲೇ ಹೇಳಿದಾಗೆ ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆ ಯಾವಾಗಲೂ ಈಸಿ ಆಗುತ್ತೆ ಅಂತ ಖಂಡಿತವಾಗ್ಲೂ ಯಾವತ್ತೂ ಭಾವಿಸ್ಕೋಬಾರ್ದು, ಆಯಿತಾ? ಹಾಗೇನಾದ್ರು ಭಾವಿಸ್ಕೊಳ್ದು ಅಂತಂದರೆ ನಿಮ್ಮ ಸಿದ್ಧತೆಯನ್ನು ಕ್ರಮಬದ್ಧವಾಗಿ ಸರಿಯಾದ ರೀತಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ನಾವು ಮೈಂಡಲ್ಲಿ ಅದನ್ನು ಬಂದ್ಬಿಡ್ತಾ ಇದೆ, ಈಸಿ ಆಗ್ಬೋದು ಅಂತ ಅಂದ್ಬಿಟ್ಟು. ಯಾವಾಗ ಪ್ರಶ್ನೆ ಪತ್ರಿಕೆ ಈಸಿ ಆಗುತ್ತೆ ಅಂತ ನಮಗೆ ಬಂದ್ಬಿಟ್ಟಾಗ ಮೈಂಡಲ್ಲಿ, ಸೊ ಮೇ ಬಿ ಸಿನ್ಸಿಯರಾಗಿ ಓದಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಅವೆಲ್ಲ ದಯಮಾಡಿ ನೀವು ಮಾಡಲಿಕ್ಕೆ ಹೋಗಬೇಡಿ. ಸೊ ನಿಮ್ಮ ಪ್ರಿಪ್ರೇಷನ್ಸು, ನಿಮ್ಮ ಸಿಸ್ಟಮ್ಯಾಟಿಕ್ ರೀಡಿಂಗ್ ಅಂತ ಏನಿದೆ, ಒಂದು ಒಳ್ಳೆಯ ಟೈಮ್ ಟೇಬಲ್ ಹಾಕ್ಕೊಂಡು ದಯಮಾಡಿ ಓದೋ ಪ್ರಯತ್ನಗಳನ್ನು ಮಾಡಿ. ಏಕೆಂದರೆ ಸೊ ಇಲ್ಲಿ ಯಾವ ಮಟ್ಟಿಗಿರುತ್ತೆ ಕಾಂಪಿಟೇಷನು ಅಂದರೆ, ಕಳೆದ ವರ್ಷಕ್ಕಿಂತ ಅದರ ಹಿಂದಿನ ವರ್ಷದ ಪೇಪರ್ ನೋಡ್ಬಿಡಿ ಒಂದ್ಸಲ ನೀವು. ಸೊ ಎಲ್ಲವೂ ಕೂಡ, ಅದರಲ್ಲೂ ಈ ಪೇಪರ್ 2ನಲ್ಲಿ ಈ ಹೇಳಿಕೆ ಆಧಾರಿತ ಪ್ರಶ್ನೆಗಳನ್ನೇ ಜಾಸ್ತಿ ಕೊಟ್ಬಿಟ್ಟಿದ್ರು ಅವರು. ತುಂಬ ಕಷ್ಟ ಅದು. ದ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ಸು ಏನಾದರೂ ಇದ್ದರೆ ನಿಮಗೆ TET ಕ್ವಶನ್ ಪೇಪರಲ್ಲಿ, ಅದು ಈ ಹೇಳಿಕೆ ಆಧಾರಿತ ಪ್ರಶ್ನೆಗಳು ತುಂಬ ಕಷ್ಟ. ಅದನ್ನು ನೀವು ಊಹೆ ಮಾಡಲಿಕ್ಕೂ ಆಗಲ್ಲ. ಸೊ ಎಲ್ಲವೂ ಹತ್ತತ್ರ ಉತ್ತರ ಇರ್ತದೆ, ಬಟ್ ಅದರಲ್ಲಿ ಒಂದು ಮಾತ್ರ ಪಿಕ್ ಮಾಡಬೇಕಾಗಿರುತ್ತೆ ಸರಿಯಾದ ಉತ್ತರವನ್ನು. ಸೊ ಅಷ್ಟು ನಿಮಗೆ ಅಂದರೆ ಇಡೀ ಟೆಕ್ಸ್ಟ್ ಬುಕ್ಕನ್ನು ನೀಟಾಗಿ ಗ್ರಹಿಸ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಆ ಇಡೀ ಟಾಪಿಕ್ಗಳ ಥೀಮನ್ನು ಗ್ರಹಿಸ್ಕೊಂಡು ಭಾಳ ಸೂಕ್ಷ್ಮವಾಗಿ ನೀವು ಓದಬೇಕಾಗುತ್ತೆ, ಪ್ರತಿಯೊಂದು ವಿಷಯಗಳನ್ನ ಅರ್ಥ ಮಾಡಿಕೊಂಡು. ಸೊ ಹಾಗಿದ್ರೆ ಮಾತ್ರ ಅದನ್ನು ಆ ಹೇಳಿಕೆ ಆಧಾರಿತ ಪ್ರಶ್ನೆಗಳನ್ನು ಸರಿಯಾದ ರೀತಿ ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲ ಅಂತಂದರೆ ಸುಮ್ಮನೆ ಬ್ಲೈಂಡಾಗಿ ಓದ್ಬಿಟ್ಟಿದ್ರೆ ನೀವು ಯಾವುದೇ ಕಾರಣಕ್ಕೂ ಅದನ್ನು ಪಿಕ್ ಮಾಡಲಿಕ್ಕಾಗಲ್ಲ ರೈಟ್ ಆನ್ಸರ್ಸನ್ನು. ಸೊ ಹಿಂಗೆಲ್ಲ ಇರುತ್ತೆ. ಹಾಗಾಗಿ ಪ್ರಯತ್ನಗಳ ಸಂಖ್ಯೆಯನ್ನು ಜಾಸ್ತಿ ತಗೊಳ್ಬೇಡಿ. ತುಂಬ ಜನ ಏನು ಈ ಸಲ ಇಲ್ಲ ಅಂತಂದರೆ ನಾವು ಮತ್ತೊಂದು ಸಲ ಬರಿತೀವಿ, ಎವ್ರಿ ಟರ್ಮಲ್ಲಿ ಎಕ್ಸಾಮಿನೇಷನ್ ಆಗುತ್ತೆ. ದಯಮಾಡಿ ಅದನ್ನು ನಿಮ್ಮ ಮನಸ್ಸಿನ ತೆಗಿಬೇಕು. ಯಾವಾಗಲೂ ಯಾರೇ ಒಬ್ಬರು ಫ್ರೆಷರ್ಸು ಮೊದಲನೇ ಬಾರಿಗೆ ನೀವು ಪರೀಕ್ಷೆಯನ್ನು ಬರಿತಾ ಇರ್ತೀನಿ ಅಂತಂದರೆ ಮೊದಲ ಅಟೆಂಪ್ಟ್ನಲ್ಲೇ, ಮೊದಲ ಪ್ರಯತ್ನದಲ್ಲೇ ಮ್ಯಾಕ್ಸಿಮಮ್ ಅಂದರೆ
ಒಳ್ಳೆ ಮಾರ್ಕ್ಸನ್ನು ತೆರಗಡೆ ಒಂದು ಹೊರಗಡೆ ಬರಬೇಕು ಅಂತಕ್ಕಂಥ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಎಕ್ಸಾಮ್ ಫೇಸ್ ಮಾಡಬೇಕು. ಸೊ ಅದು ನಿಮಗೆ ಒಂದು ಕಮಿಟ್ಮೆಂಟು ಅಂತ ಅಂದ್ಕೊಳ್ಳೋದ್ರಲ್ಲಿ ಯಾವ ಸಂದೇಹ ಇಲ್ಲ. ಸೊ ಅದನ್ನು ಬಿಟ್ಬಿಟ್ಟು ನೋಡೋಣ ಫಸ್ಟ್ ಅಟೆಂಪ್ಟು ಟ್ರೈ ಮಾಡ್ತೀನಿ ನಾನು. ಸೊ ಈ ಥರದ ಎಲ್ಲ ಲೇಜಿನೆಸ್ ಆಗಲಿ ನೆಗ್ಲಿಜೆನ್ಸ್ ಆಗಲಿ ಅದು ನಮ್ಮೊಳಗೆ ಇರಬಾರ್ದು. ಸೊ ನಮ್ಮೊಳಗಿಂದ ಬರಲೂಬಾರ್ದು ಫಸ್ಟ್ ಆಫ್ ಆಲ್. ಅದು ಹಂಗಾದಾಗ ಏನಾಗುತ್ತೆ, ನೀವೇನು ಅನ್ಕೋತಿರೋದನ್ನು ಅಚೀವ್ ಮಾಡಲಿಕ್ಕಾಗಲ್ಲ. ಸೊ ಅವಾಗ ನಿಮ್ಮ ಪಶ್ಚಾತ್ತಾಪ ಪಡ್ತೀರ ನೀವು ಅಲ್ವಾ. ಇನ್ ಕೇಸ್ ಇಮಿಡಿಯೇಟ್ ಏನಾದರೂ ಬೇರೆ CET ಎಕ್ಸಾಮ್ ಕನ್ಫರ್ಮ್ ಆಗ್ಬಿಟ್ರೆ ಏನು ಮಾಡ್ತೀರ ಅವಾಗ ನೀವು? ಈಗಾಗಲೇ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ. ಈಗ ಫ್ಯೂ ಡೇಸ್ ಬ್ಯಾಕ್ 100 ಡೇಸ್ ಒಳಗಡೆ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತಿತ್ತು. ಈಗ ಮೊನ್ನೆ ಒಂದು ಬಂದಿದೆ ಈಗ. ಸೊ ಇಲಾಖೆಯಿಂದ 2 ಮಂತ್ಸಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಸೊ ವಿತಿನ್ 4 ಮಂತ್ಸಲ್ಲಿ ಎಕ್ಸಾಮು ನಾವು ಕರಿತೀವಿ. ಅದಾದ ನಂತರದ ಒಂದು 6 ತಿಂಗಳ ಅವಧಿಗಳಲ್ಲಿ ಐ ಥಿಂಕ್ ಎಲ್ಲ ಪ್ರಕ್ರಿಯೆಗಳನ್ನು ಅಂದರೆ ಆಲ್ಮೋಸ್ಟ್ 1 ವರ್ಷದ ಒಳಗಡೆ ಈ ಶಿಕ್ಷಕರ ಅಂದರೆ ಈ ಒಂದು ನೇಮಕಾತಿ ಪರೀಕ್ಷೆಗಳ ಎಲ್ಲ ಪ್ರಕ್ರಿಯೆ ಏನಿರ್ತದೆ ಅವೆಲ್ಲವನ್ನು ಪೂರ್ಣ ಮಾಡ್ತೀವಿ ಅಂತಕ್ಕಂಥ ಸುದ್ದಿಗಳು ಈಗಾಗಲೇ ಹರಿದಾಡ್ತಾ ಇದೆ. ಅದೊಂದು ಕಾಪಿ ಕೂಡ ಅಧಿಕೃತವಾಗಿ ಬಂದಿದೆ ಅಲ್ವಾ. ಸೊ ಹೀಗೆಲ್ಲ ಇರಬೇಕಾದ್ರೆ ಯೋಚನೆ ಮಾಡಿ. ಸೊ ಹೇಳಲಿಕ್ಕಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಸೊ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗೆ ಪೂರಕವಾಗಿ ಅರ್ಹತಾ ಪರೀಕ್ಷೆಯನ್ನು ಕಾಲ್ಫರ್ ಮಾಡಿದಾಗ ಯಾವುದೇ ನೆಗ್ಲೆಕ್ಟ್ ಮಾಡದೆ ಸೊ ದ ವೆರಿ ಫಸ್ಟ್ ಅಟೆಂಪ್ಟಲ್ಲೇ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅಫ್ಕೋರ್ಸ್ ಮೊದಲು ಎಲಿಜಿಬಲ್ ಆಗಬೇಕು. ಹಾಗನ್ಬಿಟ್ಟು ಕೇವಲ ಎಲಿಜಿಬಲ್ ಮಾರ್ಕ್ಸ್ ತೊಗೊಂಡು ಹೊರಗಡೆ ಬನ್ನಿ ಅಂತ ಹೇಳ್ತಿಲ್ಲ. ತುಂಬ ಜನ ಕಷ್ಟಪಟ್ಟು ಓದ್ತಾರೆ. ಕೆಲವೊಂದು ಐ ಥಿಂಕ್ ಅವ್ರಿಗೆ ಪ್ರಶ್ನೆಯನ್ನು ಸರಿಯಾಗಿ ಗ್ರಹಿಸ್ತೇ ಇರ್ಬೋದು, ಅಥವಾ ಒಂದು ಕ್ವೆಶನ್ ಪೇಪರ್ಸನ್ನು ಅದಕ್ಕೊಂದು ವೇ ಆಫ್ ರೀಡಿಂಗ್ ಅಂತ ಇರ್ತಿದೆ. ಎಲ್ಲವೂ ಸಿಸ್ಟಮ್ಯಾಟಿಗೆ ಪ್ಲ್ಯಾನಿಂಗಾಗಿ ಓದಬೇಕು. ಎಲ್ಲವನ್ನು ಬ್ಲೈಂಡಾಗಿ ಇಡೀ ಸಿಲೆಬಸ್ ಮುಗಿಸ್ತೀನಿ ಅಂದ್ಕೊಂಡು ಹೋದರೆ ನಿಮಗೆ ಅಷ್ಟು ಟೈಮು ನಿಮಗೆ ಗೊತ್ತಿಲ್ಲದೆ ಕಿಲ್ ಆಗ್ತಾ ಇರ್ತಿದೆ. ಸರಿಯಾಗಿ ಸಮಯವನ್ನು ಸರಿದೂಗಿಸ್ಕೊಳ್ಬೇಕಾಗತ್ತೆ. ಇವೆಲ್ಲ ಇರ್ತಿದೆ ಅಲ್ವಾ. ತುಂಬ ಜನ ಸುಮ್ಮನೆ ಓದ್ತಾ ಇರ್ತಾರೆ, ಓದ್ತೀವಿ ಅಂತ ಅಂದ್ಕೊಂಡು. ಬಟ್ ಪ್ಲ್ಯಾನಿಂಗ್ ಇರಲ್ಲ ಅಂಥ ಟೈಮಲ್ಲಿ. ಬಟ್ ಎಲಿಜಿಬಲ್ ಆಗ್ಬೋದು, ಬರೋ ಅಂಕಗಳನ್ನು ಅವ್ರು ಕಡಿಮೆ ತಗೊಳ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಸೊ ಹಾಗಾಗಿ ದಯಮಾಡಿ ಸೊ ನಾನು ಎಲ್ಲರಿಗೂ ಅದನ್ನು ಹೇಳೋದು, ಮ್ಯಾಕ್ಸಿಮಮ್ ಯಾರೇ ಫ್ರೆಷರ್ಸ್ ಎಕ್ಸಾಮ್ ಬಂದರೂ ನೀವು ಈಗ ಬಿಡಿ, ಈಗ ಪಾಸಾಗಿರೋರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅವ್ರಿಗೊಂದು ಕಾನ್ಫಿಡೆಂಟ್ ಇರುತ್ತೆ. ಯಾಕಂದರೆ ಅವ್ರ ಮನಸ್ಸಲ್ಲಿ TET ಎಕ್ಸಾಮ್ ಆಗಿಲ್ಲ ಅಂತಕ್ಕಂಥ ಭಯ ಇರಲ್ಲ ಅವರಿಗೆ ಅಲ್ವಾ. ಹಾಗಾಗಿ ಅವ್ರು ಕ್ವಾಲಿಫೈಡ್ ಆಗಿರ್ತಾರೆ, ಅವರು ಸ್ಕೋರ್ ಅಪ್ ಮಾಡ್ಲಿಕ್ಕೆ ಬರೀತಾರೆ. ಅವ್ರ ಫೋಕಸ್ ಏನಿದ್ರು ಸೊ ಮಾರ್ಕ್ಸನ್ನು ಗೇನ್ ಮಾಡೋದು ಹೆಂಗೆ, ಸೊ ಅದ್ರ ಕಡೆ ಅವರು ಯೋಚನೆ ಮಾಡ್ತಾರೆ. ಆದರೆ ಪಾಪ ಫ್ರೆಷರ್ಸು ನೀವು ಫಸ್ಟು ಅಟೆಂಪ್ಟಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ಅದೊಂದು ಭಯ ಒಳಗಡೆ ಎದ್ದಿರ್ತಿದೆ ಅದು. ಸೊ ನಾನು ಹೇಗಾದರೂ ಮಾಡಿ ಪಾಸ್ ಆಗಬೇಕು, ಟ್ರೈ ಮಾಡೋಣ, ಈ ಫೇಲ್ಗಿಲ್ಲ ಆಗಿಬಿಟ್ರೆ ಸುಮ್ಮನೆ ಅದೆಲ್ಲ ಸಫರ್ ನಿಮಗೆ ಮುಂದೆ ನಿಮ್ಮನ್ನೇ ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಯಾವಾಗಲೂ ಕರೇಜ್ ಇರಬೇಕು, ಪ್ಯಾನಿಕ್ ಆಗಬೇಡಿ. ಭಯ ಅದನ್ನು ಬಿಟ್ಟು ಎಕ್ಸಾಮನ್ನು ಫೇಸ್ ಮಾಡಬೇಕಾಗತ್ತೆ. ಅಂದರೆ ಡಿಪೆಂಡ್ ಅಪಾನ್ ಇವ್ರ ಪ್ರಿಪ್ರೇಷನ್ಸ್. ನಿಮ್ಮ ಸಿದ್ಧತೆ ಸರಿಯಾದ ರೀತಿ ಇದ್ದರೆ ಖಂಡಿತವಾಗ್ಲೂ ಭಯ ಪಡ್ತಕ್ಕಂಥ ಯಾವುದೇ ಸಾಧ್ಯತೆಗಳು ಇರಲ್ಲ ಅದು. ಸೊ ಹಾಗಾಗಿ ಪ್ರಿಪ್ರೇಷನ್ನು ನಿಮಗೆ ನಿಮ್ಮ ಭಯವನ್ನು ಹೋಗಲಾಡಿಸ್ತಕ್ಕಂಥ ಒಂದು ಒಳ್ಳೆಯ ಯೋಚನೆ ಅದು. ಸೊ ಆ ನಿಟ್ಟಿನಲ್ಲಿ ನೀವು ಅಭ್ಯಾಸಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಫ್ರೆಷರ್ಸ್ ಹೇಳೋದು ಇಷ್ಟೇ, ನಾನು 150 ಅಂಕಗಳಿಗೆ ಏನಿರುತ್ತೆ ಒಂದು ಪತ್ರಿಕೆ, 2 ಪತ್ರಿಕೆ, ಪೇಪರ್ 1 ಫಾರ್ 150 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಈವನ್ ಪೇಪರ್ 2 ಫಾರ್ 150 ಮಾರ್ಕ್ಸ್ ಇರುತ್ತೆ ಅಲ್ವಾ. ಸೊ 2 ಪತ್ರಿಕೆಯನ್ನು ಬರೆಯೋರು, ಸೊ 2 ಪತ್ರಿಕೆಯಲ್ಲೂ 150ಕ್ಕೆ 150 ಅಂಕಗಳನ್ನು ಕೂಡ ನಾನು ಗೇನ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಎಕ್ಸಾಮ್ ಫೇಸ್ ಮಾಡಬೇಕು. ಆವಾಗ ಅಟ್ಲೀಸ್ಟ್ 100 ಆ್ಯಂಡ್ ಎಬೋ 120+, ಅಥವಾ ಇನ್ನೂ ಚೆನ್ನಾಗಿ ನೀವು ಎಕ್ಸಾಮ್ ಬರೆದಿದ್ದರೆ ಅಥವಾ ಆನ್ಸರ್ಸನ್ನು ಪಿಕ್ ಮಾಡಿದ್ರೆ 130+ ತನಕ ಸ್ಕೋರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದನ್ನು ಬಿಟ್ಟುಬಿಟ್ಟು ಎಲಿಜಿಬಲ್ ಮಾರ್ಕ್ಸ್ಗೆ ಮಾತ್ರ ನಾವು ಸೀಮಿತ ಆಗಿಬಿಡ್ತೀವಿ, ಸಾಕು ಸದ್ಯಕ್ಕೆ, ಆಮೇಲೆ ನೋಡೋಣ, ಹೀಗೆಲ್ಲ ಇದ್ದರೆ ನೀವು ಫೇಲ್ ಆಗೋದಂತೂ ಗ್ಯಾರಂಟಿ. ತುಂಬ ಜನ ಬಾರ್ಡ್ರಲ್ಲಿ ವಿತಿನ್ 1 or 2 ಮಾರ್ಕ್ಸಲ್ಲಿ ಎಲಿಜಿಬಲಿಂದ ದೂರ ಆಗಿಬಿಡ್ತಾರೆ. ಅವರೆಲ್ಲ ಕಮೆಂಟ್ಸ್ ಮಾಡಿ ಪಾಪ ಅವ್ರ ನೋವೆಲ್ಲ ಕೇಳಿ ನಮಗೆ ಸಾಕಾಗಿದೆ. ಅವರು ಎಲ್ಲರೂ ಅದೇ ಏನು ಬಯಸ್ತಾರೆ ಅಂತಂದರೆ ಅಂಥ ಟೈಮಲ್ಲಿ 1 or 2 ಮಾರ್ಕ್ಸಿಂದ ಏನಾದರೂ ಫೇಲ್ ಆಗಿರೋರು ಸರ್ಕಾರ ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಡುತ್ತೆ, ನಮ್ಗೆ ಒಳ್ಳೆಯ ಅವಕಾಶ ಅಲ್ವಾ, ಡಿಪಾರ್ಟ್ಮೆಂಟರು 1 ಮಾರ್ಕ್ಸ್ ಕೊಟ್ಟರೆ ಸಾಧ್ಯ ಇದೆಯಾ, ಏನಾದರೂ ನಿಮ್ಮ ಕಡೆಯಿಂದ ರಿಕ್ವೆಷನ್ ಹಾಕಿ ಹಾಗೆ ಹೀಗೆ ಪಾಪ ಹಿಂಗೆಲ್ಲ ಕೇಳ್ತಾ ಇರ್ತಾರೆ ಅವರು. ಏಕೆಂದರೆ ನಾನು ಅದನ್ನೇ ಹೇಳೋದು, ಈಗ ಸರಿಯಾದ ರೀತಿ ಪ್ರಿಪ್ರೇಷನ್ ಮಾಡಿದರೆ ನೀವು ಹಾಗೆಲ್ಲ ಸಫರ್ ಆಗಲಿಕ್ಕೆ ಸಾಧ್ಯನೇ ಇಲ್ವಲ್ಲ. ಹಾಗಾಗಿ ಸೊ ಸರಿಯಾದ ರೀತಿ ಯೋಚನೆ ಮಾಡಿ ಒಂದು ಒಳ್ಳೆಯ ಡೆಸಿಷನ್ಗೆ ಬಂದು ನೋಟಿಫಿಕೇಷನ್ ತನಕ ಯಾರು ವೆಯ್ಟ್ ಮಾಡ್ಬಿಡ್ದು. ತುಂಬ ಜನ ನೋಟಿಫಿಕೇಷನ್ ಆದಮೇಲೆ ಓದ್ಬಿಡ್ತೀವಿ. ಸೊ ಅದರಂಥ ಒಂದು ಕೆಟ್ಟ ಯೋಚನೆ ಇನ್ನೊಂದಿಲ್ಲ ನನ್ನ ಪ್ರಕಾರ. ಅಕಾರ್ಡಿಂಗ್ ಟು ಮಿ ತಪ್ಪು ಅವೆಲ್ಲವೂ ಕೂಡ. ನೋಟಿಫಿಕೇಷನ್ ಆದಮೇಲೆ ರಿವಿಷನ್ ಮಾಡಲಿಕ್ಕೆ ಮಾತ್ರ ಆ ಟೈಮನ್ನು ಬಳಸ್ಕೋಬೇಕು. ನೀವು ನೋಟಿಫಿಕೇಷನ್ ಆದಮೇಲೆ ಇಡೀ ಸಿಲೆಬಸ್ ಕಂಪ್ಲೀಟ್ ಮಾಡಿ ರಿವಿಷನ್ ಮಾಡ್ತೀವಿ ಅಂದರೆ ನಿಮಗೆ ಇಲಾಖೆಗಳು ಎಕ್ಸಾಮ್ ಡೇಟ್ ಏನು ಕಾಲ್ಫರ್ ಮಾಡ್ತಾರೆ ಅವರು. ಈಗ ನೋಟಿಫಿಕೇಷನ್ ಫಸ್ಟ್ ಆದಾಗ ಒಂದು ಡೇಟಲ್ಲಿ ಬಿಡ್ತಾರೆ ಅದನ್ನು. ಸೊ ಅಲ್ಲಿಂದ ಎಕ್ಸಾಮ್ ಡೇಟ್ ತನಕ ನಿಮಗೆ 4 ತಿಂಗಳು 5 ತಿಂಗಳು ಟೈಮ್ ಇರಲ್ಲ, ಆಯಿತಾ, ಅರ್ಥ ಮಾಡ್ಕೊಳ್ಬೇಕು. ನೀವು ಸರ್ಕಾರಿ ಪರೀಕ್ಷೆಗಳನ್ನು ಪಾಸ್ ಮಾಡಬೇಕು ಅಂತಂದರೆ 1 or 2 ಮಂತ್ಸಲ್ಲಿ ಓದ್ಕೊಂಡು ಅಥವಾ 3 ತಿಂಗಳಲ್ಲಿ ಓದ್ಕೊಂಡು ನೀವು ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಲ್ವಾ. ಎಷ್ಟೋ ಜನ ಸಾಕಷ್ಟು ವರ್ಷಗಳಿಂದ ಪಾಪ ಅವ್ರು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕಷ್ಟ ಸಾಧ್ಯವಾಗಿರುತ್ತೆ ಎಷ್ಟೋ ಸಲ. ಹಂಗಾಗಿ ಯೋಚನೆ ಮಾಡಿ ಅಲ್ವಾ. ಅಟ್ಲೀಸ್ಟು ಎಲಿಜಿಬಲ್ ಎಕ್ಸಾಮ್ ಅಂತಂದರೆ
ಒಂದು 3-4 ತಿಂಗಳಾದರೂ ಸಿನ್ಸಿಯರಾಗಿ ಓದಬೇಕು. ಇನ್ನು CET ಎಕ್ಸಾಮ್ಸ್ ಅಂದರೆ ಕರೆಕ್ಟಾಗಿ ಟೈಮ್ ಬೌಂಡಿಂಗ್ ಹಾಕ್ಕೊಂಡು ಒಂದು 6 ತಿಂಗಳು ಕನಿಷ್ಠ ಹೇಳ್ತಿರೋದು ನಾನು. ಸೊ ಗರಿಷ್ಠ 1 ಇಯರು ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕೊಂಡು ಓದಬೇಕು. ಖಂಡಿತವಾಗ್ಲೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬ ಜನ ಹೇಳ್ಬೋದು ತುಂಬ ವರ್ಷ ಓದಬೇಕು ಹಾಗೆ ಹೀಗೆ, ಅವೆಲ್ಲ ಏನೂ ಇಲ್ಲ. ಈಗ ನಿಮಗೆ ಬೇಕಾದಂಥ ಎಲ್ಲ ರೆಫರೆನ್ಸ್ ಬುಕ್ಸ್ ಅವೈಲೇಬಲ್ ಇದೆ. ನೀವು ನೆಟ್ ಮುಖಾಂತರವಾಗಿ ನಿಮಗೆ ಬೇಕಾದ ಸೋರ್ಸನ್ನು ಡೌನ್ಲೋಡ್ ಮಾಡ್ಬೋದು, ಅಥವಾ ಒಳ್ಳೊಳ್ಳೆ ಬುಕ್ಸು ರೆಫರ್ ಮಾಡಲಿಕ್ಕೆ ರೆಫರೆನ್ಸಲ್ಲಿ ನೀವು ಅದನ್ನು ಬೈ ಮಾಡ್ಬೋದು ಅಲ್ವಾ. ಸಾಕಷ್ಟು ಸೀನಿಯರ್ಸನ್ನು ಒಳ್ಳೆ ಗೈಡನ್ನು ಕೇಳ್ಬೋದು, ಅಥವಾ ಎಕ್ಸಾಮಲ್ಲಿ ಕ್ಲಿಕ್ ಆಗಿ ಅವ್ರ ಎಕ್ಸ್ಪೀರಿಯೆನ್ಸ್ ಏನು ಚೇಂಜ್ ಮಾಡ್ತಾರೆ ಅವೆಲ್ಲವನ್ನು ಒಂದು ಕಡೆ ನೋಟ್ ಮಾಡ್ಕೊಂಡು, ಅಂದರೆ ನಿಮಗೆ ಎಲ್ಲ ಅವಕಾಶಗಳಿದೆ. ಹೇಗೆಲ್ಲ ಓದಬೇಕು, ಹೇಗೆಲ್ಲ ಬುಕ್ಸನ್ನು ಕಲೆಕ್ಟ್ ಮಾಡಬೇಕು ಅಲ್ವಾ. ಸೊ ಹೀಗೆಲ್ಲ ವಿಪುಲವಾದಂಥ ಅವಕಾಶಗಳಿದ್ದಾಗ ಟೈಮನ್ನು ವೇಸ್ಟ್ ಮಾಡೋದು, ಸಾಧ್ಯವಷ್ಟು ಓದ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ದಯಮಾಡಿ ಈ ವಿಡಿಯೋ ಕ್ಲೋಸ್ ಮಾಡಲಿಕ್ಕಿಂತ ಮುಂಚೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಫ್ರೆಷರ್ಸು ಯಾರು ಬರಿತಾ ಇದ್ದೀರೋ ಮೊದಲನೇ ಪ್ರಯತ್ನದಲ್ಲೇ ಈ ಎಲಿಜಿಬಲ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸೊ ನೀವು ಸಿದ್ಧರಾಗಬೇಕಾಗತ್ತೆ ಅಲ್ವಾ. 150ಕ್ಕೂ 150 ಅಂಕವನ್ನು ಸ್ಕೋರ್ ಮಾಡ್ತೀವಿ ಅಂತಕ್ಕಂಥ ಮೈಂಡ್ ಸೆಟ್ ಇಟ್ಕೊಂಡು ಯಾರು ಪ್ರಿಪೇರ್ ಆಗ್ತಾರೋ ಖಂಡಿತವಾಗ್ಲೂ ಅವರು ಕಡಿಮೆ ಅಂದರೂ 100 ಆ್ಯಂಡ್ ಎಬವ್ ಅಥವಾ 120+ ಸ್ಕೋರನ್ನು ಗೇನ್ ಮಾಡಲಿಕ್ಕೆ ಸಾಧ್ಯತೆಗಳಂತೂ ಇದ್ದೇ ಇರುತ್ತೆ. ಸೊ ಭಯವನ್ನು ಬಿಡಬೇಕಾಗತ್ತೆ, ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ, ಯಾವುದೇ ಭಯ ನಿಮ್ಮನ್ನು ಕಾಡಲ್ಲ, ಅದು ನಿಮಗೆ ಕಾನ್ಫಿಡೆನ್ಸನ್ನೇ ಗೇನ್ ಮಾಡುತ್ತೆ ನಿಮ್ಮ ಪ್ರಿಪ್ರೇಷನ್ನು, ಆಯಿತಾ. ಹಾಗಾಗಿ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಕಂಟೆಂಟ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.